ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಳೆದ 1.5 ವರ್ಷಗಳಿಂದ ವಿಶ್ರಾಂತಿ ಕೊಠಡಿ, ಶೌಚಾಲಯ ಸೇರಿದಂತೆ ಮೂಲ ಸೌಲಭ್ಯಗಳೇ ಇಲ್ಲದೆ 20ಕ್ಕೂ ಹೆಚ್ಚು ಜಿಲ್ಲೆಗಳ ಸಾರಿಗೆ ಸಿಬ್ಬಂದಿ ಪರದಾಡ್ತಾ ಇದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಯಿತು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಸಿಬ್ಬಂದಿಗೆ ವಿಶ್ರಾಂತಿ ಗೃಹವನ್ನು ಒದಗಿಸಿದ್ದಾರೆ. ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ರಾತ್ರಿ ಇಡೀ ಕೆಲಸವನ್ನು ಮಾಡಿ ಬೆಳಗ್ಗೆ ಬಂದಂಥ ಸಿಬ್ಬಂದಿಗಳೇ ಸರಿಯಾಗಿ ಆ ವಿಶ್ರಾಂತಿ ಕೊಠಡಿಯನ್ನು ಬೆಳಗಾವಿಯ ನಗರ ಕೇಂದ್ರ ಬಸ್ನ ನಿಲ್ದಾಣದ ಅಧಿಕಾರಿಗಳು ಕೊಟ್ಟಿಲ್ಲ. ಹಾಗಾಗಿ ಕಳೆದ 1 ವರ್ಷಗಳಿಂದ ಕೂಡ ನಿರಂತರವಾಗಿ ಈ ಎಲ್ಲ ಸಿಬ್ಬಂದಿಗಳು ಮನವಿಯನ್ನು ಮಾಡಿಕೊಂಡ್ರು ಕೂಡ ಈವರೆಗೆ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಇಲ್ಲಿರುವಂಥ ಅಧಿಕಾರಿಗಳು, ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡ್ತಿಲ್ಲ. ಸಾರಿಗೆ ಸಿಬ್ಬಂದಿಗೆ ವಿಶ್ರಾಂತಿ ಗೃಹ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈಗ ನಿಮ್ಮ ರಿಪಬ್ಲಿಕ್ ಕನ್ನಡದವ್ರ ಕಡೆಯಿಂದನೂ ನಮ್ಮ DC ಸಾಹೇಬರು ಒಳ್ಳೆ ಕೆಲಸ ಮಾಡಿ ನಮ್ಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಿಶ್ರಾಂತಿ ಗೃಹ ಉದ್ಘಾಟನೆ ಮಾಡ್ತಿರುವಂತಹ ಅಧಿಕಾರಿಗಳು, ವಿಶ್ರಾಂತಿ ಕೊಠಡಿ ಸಿಕ್ಕ ಖುಷಿಯಲ್ಲಿ ಬಸ್ ಚಾಲಕರು, ನಿರ್ವಾಹಕರು. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ. ಸಾರಿಗೆ ಸಿಬ್ಬಂದಿ ವಿಶ್ರಾಂತಿ ಗೃಹ ಇಲ್ಲದೆ ಪರದಾಡ್ತಿದ್ರು. ವಿವಿಧ ಜಿಲ್ಲೆಗಳಿಂದ ಆಗಮಿಸುವಂತಹ ಹೊರ ಜಿಲ್ಲೆಗಳ ಚಾಲಕರು ಮತ್ತು ನಿರ್ವಾಹಕರು ವಿಶ್ರಾಂತಿಗಾಗಿ ಸೂಕ್ತ ವ್ಯವಸ್ಥೆ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ಇನ್ನು ಬಸ್ನಲ್ಲೇ ಕಾಲ ಕಳೆಯುವ, ಮಲಗಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸಾರಿಗೆ ಸಿಬ್ಬಂದಿಗೆ ವಿಶ್ರಾಂತಿ ಕೊಠಡಿ ಕೂಡ ಕಲ್ಪಿಸಲಾಗಿದೆ. 20ಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ವಿಶ್ರಾಂತಿ ಕೊಠಡಿ ಇಲ್ಲದೆ ಅವರು ನಿತ್ಯ ಪರದಾಟವನ್ನು ಮಾಡ್ತಾ ಇದ್ರು. ಈ ಒಂದು ಕುರಿತಂತೆ ವಿಶ್ರಾಂತಿ ಕೊಠಡಿ ಜೊತೆಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ದು. ಆ ಒಂದು ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸದ್ಯ ಅವರಿಗೆ ವಿಶ್ರಾಂತಿ ಕೊಠಡಿಯನ್ನು ಕೂಡ ಕೊಟ್ಟಿರುವಂಥದ್ದು ಗಮನಿಸಬಹುದು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲೇ ಸಿಬ್ಬಂದಿಗೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶೌಚಾಲಯ, ಸ್ನಾನಗೃಹ, ಬಿಸಿ ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. 25 ಮಂದಿಗೆ ವ್ಯವಸ್ಥೆ ಮಾಡೋದು. ಅವ್ರಿಗೆ ಬೆಡ್ಡು, ನೀರಿನ ಸೌಕರ್ಯ, ಟಾಯ್ಲೆಟು, ಬಾತ್ರೂಮ್, ಆಮೇಲೆ ಡೈನಿಂಗ್. ಅವ್ರ ಊಟ ಮನೆಯಿಂದ ಏನಾರ ಊಟ ತಂದ್ರೆ ಅದು ಪಾರ್ಸಲ್ ಇಲ್ಲಿ ತೊಗೊಂಡು ಕುಡ್ರಕ್ಕೂ ಅದು ವ್ಯವಸ್ಥೆ ಮಾಡಿದೆ. ಅವ್ರಿಗೇನು ಮೂಲಭೂತ ಸೌಕರ್ಯ ಏನು ಬೇಕಲ್ಲ, ಮನೆಯೊಳಗೆ ಹೆಂಗೆ ಬೆಡ್ರೂಮ್ನಾಗ ವ್ಯವಸ್ಥೆ ಅದಲ್ಲ ಹಂಗಿಲ್ಲ ನಾವು ಮಾಡಿದ್ದೀವಿ. ಅದರ ಸದುಪಯೋಗ ಮಾಡ್ಕೋಬೇಕಂತ ನಮ್ಮ ಇಚ್ಛೆ. ಇನ್ನು ವಿಶ್ರಾಂತಿ ಕೊಠಡಿ ಕೊಡಬೇಕೆಂಬ 1.5 ವರ್ಷದ ಬೇಡಿಕೆಗೂ ಕೊನೆಯೂ ಕೂಡ ಮುಕ್ತಿ ಸಿಕ್ಕಿದೆ. 20ಕ್ಕೂ ಹೆಚ್ಚು ಜಿಲ್ಲೆಗಳ ಸಾರಿಗೆ ಸಿಬ್ಬಂದಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯಿಂದಲೇ ಬದಲಾವಣೆ ಸಾಧ್ಯವಾಗಿದೆ ಅಂತ ಸಿಬ್ಬಂದಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಸರ್, ಫಸ್ಟು ತುಂಬ ಕಷ್ಟ ಆಗ್ತಾ ಇತ್ತು ನಮ್ಗೆ ಒಳಗೋದಕ್ಕೆ, ಅದಕ್ಕೂ ಇದಕ್ಕೂ. ಈಗ ನಿಮ್ಮ ರಿಪಬ್ಲಿಕ್ ಕನ್ನಡದವ್ರ ಕಡೆಯಿಂದನೂ ನಮ್ಮ DC ಸಾಹೇಬ್ರಿಗೂ ಒಳ್ಳೆ ಕೆಲಸ ಮಾಡಿ ನಮ್ಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಿಮಗೂ ಸಹ ಮತ್ತು ನಮ್ಮ ಅಧಿಕಾರಿಗಳಿಗೂ ಸಹ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಸರ್. ವಿಶ್ರಾಂತಿ ಸಿಗದೆ ಅಪಘಾತವಾದರೆ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತದೆ. ಹೀಗಾಗಿ ಕನಿಷ್ಠ ಸೌಲಭ್ಯವನ್ನು ಕೊಡಿ ಅಂತ ಚಾಲಕ, ನಿರ್ವಾಹಕರು ಒತ್ತಾಯಿಸಿದರು. ಆದರೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದಾಗ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ 1.5 ವರ್ಷದಲ್ಲಿ ಆಗದಿರುವಂತಹ ಕೆಲಸ ಒಂದೇ ವಾರದಲ್ಲಿ ಆಗಿದೆ.